ಇಂಥದ್ದೊಂದು ದಿನ ಬರುತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಾನು 4 ವರ್ಷ ತುಂಬಾ ಕಷ್ಟಪಟ್ಟಿದ್ದೀನಿ. ಜೀವನ ಪೂರ್ತಿ ಹಿಂಗೇನೆ ಇರ್ತಾನ ಅಂತ ಅಷ್ಟು ಬೇಜಾರಾಗ್ತಾ ಇತ್ತು. ಆಪರೇಷನ್ ಅಂದ್ರೆ ನಾವು ಏನೋ ದೊಡ್ಡ ಭಯಾನಕವಾಗಿ ಆಕಾಶನೇ ತಲೆ ಮೇಲೆ ಬಿದ್ದಂಗಿತ್ತು. ಎಲ್ಲ ಮಕ್ಳಿಗೂ ಈ ತರ ಮಾಡಿಸಿ ತುಂಬಾ ಒಳ್ಳೇದಾಗುತ್ತೆ, ಮಕ್ಳಿಗೆ ಭವಿಷ್ಯ ಕೊಟ್ಟಂಗಾಗುತ್ತೆ. ನಮಗಿಂತ ಡಾಕ್ಟರ್ಸ್ಗಳು ತುಂಬಾನೇ ನಮ್ಗೆ ಕೇರ್ ಮಾಡ್ತಾರೆ. ನನ್ನ ಹೆಸರು ಮಂಜುಳಾ ಅಂತ. ಇವ್ಳು ನನ್ನ ಮಗಳು, ಇವ್ರು ನನ್ನ ಮೊಮ್ಮಗ. ಅವನಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ ಅಂತ ನಮಗೆ ಗೊತ್ತಾಗಿರ್ಲಿಲ್ಲ. 8-9 ತಿಂಗಳ ಮೇಲೂ ಹಂಗೆ ಕೂಗ್ತಾನೆ ಇದ್ರೆ ಕೇಳಿಸ್ಕೊಳ್ತಾನೆ ಇರಲಿಲ್ಲ. ಕೆಂಪೇಗೌಡ ಹಾಸ್ಪಿಟ್ಲಿಗೆ ಬಂದ್ವಿ. ಎಲ್ಲ ರೀತಿನೂ ನಮಗೆ ಆಪ್ರೇಷನ್ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಕೊಟ್ಟರು. ನಮಗೆ ತುಂಬ ಎದುರ್ಕೊಂಡಿದ್ವಿ, ಏನೋ ಒಂದು ದೊಡ್ಡ ಆಪ್ರೇಷನ್ ಅಂತ ತುಂಬಾ ಇದು ಮಾಡಿದ್ವಿ. ಅವ್ನಿಗೆ ಆಪ್ರೇಷನ್ ಆಗಿ ಇವಾಗ ಆಗಲೇ 4 ತಿಂಗಳಾಯ್ತಾ ಬಂತು. ಸ್ವಲ್ಪ ಪರವಾಗಿಲ್ಲ, ಹೇಳಿದನ್ನೆಲ್ಲ ಅರ್ಥ ಮಾಡ್ಕೊತಾನೆ, ಸ್ವಲ್ಪ ಸೈಲೆಂಟಾಗೂ ಇರ್ತಾನೆ. ಅವ್ರು ನಮ್ಗಿಂತ ಡಾಕ್ಟರ್ಸ್ಗಳೇನೇ ನಮಗೆ ತುಂಬ ಹಿಂಗೆಲ್ಲ ಹಿಂಗೆ ಮಾಡಿ, ಇವನಿಗೆ ತುಂಬ ಲೇಟ್ ಆಯಿತು, ಇನ್ನು ಸ್ವಲ್ಪ ಬೇಗ ಮಾಡಿ. ಎಲ್ಲ ರೀತಿನೂ ಕೆಂಪೇಗೌಡದಲ್ಲಂತೂ ಎಲ್ಲ ರೀತಿನೂ ಅನುಕೂಲವಾಗಿದೆ. ಜಗನ್ನಾಥ್ ಸರ್ ಅಂತ, ಆಮೇಲೆ ಸ್ಮಿತಾ ಮ್ಯಾಮು, ವೈಭವ್ ಮ್ಯಾಮು, ಗುಪ್ತಾ ಸರ್ ಎಲ್ಲರೂ ಸೇರಿ ನಮಗೆ ತುಂಬ ಹೇಳಿದ್ದಾರೆ ಆಪ್ರೇಷನ್ ಮಾಡಿಸಿ ಅಂತ ಹೇಳಿ. ನಾವು ಆಪ್ರೇಷನ್ ಅಂದರೆ ಏನೋ ತುಂಬ ಭಯ ಅಂತ ತಿಳ್ಕೊಂಡಿದ್ವಿ, ಬಟ್ ಇಲ್ಲ, ನಾವೇನೋ ತುಂಬ ಎದುರ್ಕೊಂಡಿದ್ವಿ. ಬಟ್ ಆಮೇಲೆ ಗೊತ್ತಾಯ್ತು ಆಪರೇಷನ್ ಮಾಡಿಸಿದ್ಮೇಲೆ ಏನೇನು ಬೆನಿಫಿಟ್ ಆಯ್ತು ಅಂತ. ನನ್ನ ಮಗ ಇವಾಗ ಮಾತಾಡ್ತಾನೆ, ಅಪ್ಪ ಅಂತ ಸ್ಟಾರ್ಟ್ ಮಾಡಿದಾನೆ. ಇವಾಗ ತುಂಬ ಕಡೆನೇ ವಿಚಾರಿಸಿದ್ದೀನಿ. ನನಗೆ ಇಲ್ಲಿ ನಿಜ ಹೇಳ್ಬೇಕಾದ್ರೆ 3 ತಿಂಗಳಲ್ಲಿ ನನಗೆ ಎಲ್ಲ ಥರನೂ ಒಳ್ಳೇದಾಯಿತು. 5 ವರ್ಷದಿಂದ ಅಷ್ಟೇ ಕಷ್ಟಪಟ್ಟೆ ಎಲ್ಲ ರೀತಿನೂ. ನನಗೆಲ್ಲೋ ಸ್ವಲ್ಪ ಅಡ್ಜಸ್ಟ್ ಆಗಲಿಲ್ಲ. ನಮಗೆ ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಅಂತಲೇ ತುಂಬ ನೋವಾಯಿತು. ತುಂಬ ನನ್ನ ಪಾಪದ ಪರಿಸ್ಥಿತಿ ಇನ್ನು ಜೀವನ ಪೂರ್ತಿ ಹಿಂಗೇನೆ ಇರ್ತಾನ ಅಂತ ಅಷ್ಟು ಬೇಜಾರಾಗ್ತಾಯಿತ್ತು. ಧೈರ್ಯ ಕೊಟ್ಟರು, ಹಿಂಗೆಲ್ಲ ಹಿಂಗಾಗುತ್ತೆ, ಇವತ್ತೆಲ್ಲ ನಾಳೆ ಸರಿ ಹೋಗ್ತಾರೆ, ಹುಷಾರಾಗ್ತಾರೆ ಅನ್ನೋದನ್ನೇ ಅಂತ ಅವರು ಧೈರ್ಯ ಕೊಟ್ಟರು. ಆಪ್ರೇಷನ್ ಅಂದರೆ ನಾವು ಏನೋ ದೊಡ್ಡ ಭಯಾನಕವಾಗಿ ಒಂದು ಆಕಾಶನೇ ತಲೆ ಮೇಲೆ ಬಿದ್ದಂಗಿತ್ತು. ಇಲ್ಲ, ನಮ್ಮ ಹುಡುಗ ನಿಜ ಎದುರ್ಕೊಳ್ದಿರನೇ ಎಲ್ಲ ಮಕ್ಳಿಗೂ ಈ ಥರ ಮಾಡಿಸಿ ತುಂಬ ಒಳ್ಳೇದಾಗುತ್ತೆ, ಮಕ್ಳಿಗೆ ಭವಿಷ್ಯ ಕೊಟ್ಟಂಗಾಗುತ್ತೆ. ಇನ್ನು ನಾವು ಕೈ ಕಟ್ಕೊಂಡು ಸರಿ ಹೋಗುತ್ತಾನೆ, ಹಿಂಗೆ ಸರಿ ಹೋಗ್ತಾನೆ ಅಂತ ಅನ್ನೋದನ್ನು ದಯವಿಟ್ಟು ಬಿಟ್ಬಿಡಿ. ಸ್ವಲ್ಪ ಗೊತ್ತಾಗ್ತಾ ಇದ್ದಂಗೆ ದಯವಿಟ್ಟು ಮುಂದೆ ಬಂದು ಹಾಸ್ಪಿಟ್ಲಲ್ಲಿ ತೋರಿಸಿಸ್ರಿ. ಎಲ್ಲ ರೀತಿಯ ಸೌಲಭ್ಯ ಇದೆ. ನಮಗಿಂತ ಡಾಕ್ಟರ್ಸ್ಗಳು ತುಂಬಾ ನಮ್ಗೆ ಕೇರ್ ಮಾಡ್ತಾರೆ, ತುಂಬಾ ಕೇರ್ ಮಾಡ್ತಾರೆ. ನಮ್ಮ ಮಗುಗೆ ನಿಜಾಗ್ಲೂ ಇವಾಗ ದಿವಸ ಅಪ್ಪ ಅಮ್ಮ ನಾವು ಹೇಳೋದು, ನಾವು ಮಾತಾಡೋದು, ನಾನು ಏನಂದ್ರೆ ಏನೂ ಬರ್ತಿರ್ಲಿಲ್ಲ. ಇವಾಗ ನನಗೆ ಊಟ ಹಾಕ್ಕೊಡು ಅಂತ ತಟ್ಟೆ ತಗೊಬಂದು ಕೈ ಕೊಡ್ತಾನೆ, ನೀರು ಬೇಕು ಅಂತ ಕೇಳ್ತಾನೆ. ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ನಮ್ಮ 2 ಮಕ್ಳಿಗೂ ಹಿಂಗಾಗಿದೆ. ಆದರೂ ಇಲ್ಲಿ ಬಂದಮೇಲೆ ನನಗೆ ಅದು ಚಿಂತೆನೇ ಉಂಟಾಯಿತು. ಇನ್ನು ನಮ್ಮ ಮಕ್ಳು ಹಿಂಗಿರ್ತಾನೆ ಅನ್ನೋ ಭ್ರಮೆಲೇ ಇಲ್ಲ. ನಾವು ಇನ್ನು ನಮಗೂ ಒಂದು ಹೊಸ ಜೀವನ ಬಂದು ಏನೇ ಅಂದ್ರೂ ದುಡ್ಡು ಕೊಟ್ಟು ತೊಗೊಳ್ಳೋ ಅಂಥದ್ದು ಬೇರೆ ಇರ್ತಿದೆ. ಆದರೆ ಮಕ್ಕಳು ಭವಿಷ್ಯನ ಯಾವತ್ತೂ ಯಾರು ಕೈಯಿಂದ ಕೊಟ್ಕೊಳಕ್ಕಾಗಲ್ಲ. ಹಿಂಗೊಂದು ಒಳ್ಳೇದಾಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ಮಗುಗೆ ಮಕ್ಕಳ ಬಗ್ಗೆ ಸ್ವಲ್ಪ ಕೇರ್ ಮಾಡಿ. ನಮ್ಮಂಗೆ ಇಷ್ಟು ಲೇಟ್ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಎಲ್ಲರಿಗೂ ನಾವು ಚಿರುಣಿ ಆಗಿರ್ತೀವಿ. ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ಎಲ್ಲ ಡಾಕ್ಟರ್ಸ್ಗೂ ಧನ್ಯವಾದಗಳು ಹೇಳ್ತೀವಿ. ಮಕ್ಕಳನ್ನ ಪುನರ್ಜನ್ಮ ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್.